ಶೋಭಾ ಯಾಕೋ ಕಿರಿಸ್ತಾ ಇದೆಯಾ? ಒಳ್ಳೆ ಭೂಕಂಪ ಆದವ್ರ ತರ. ಅಮ್ಮ ಇಲ್ಲಿ ಅಮ್ಮಂಗೆ ಒಂದು ಒಳ್ಳೆ ರೇಷ್ಮೆ ಸೀರೆ ತಂದಿದ್ದೀನಿ. ನೀನೇನ್ ಟೆನ್ಷನ್ ಮಾಡ್ಕೊಂಬೇಡ ಡಾರ್ಲಿಂಗ್, ನಿಂಗೂ ಒಂದು ಒಳ್ಳೆ ಸೀರೆ ತಂದಿದ್ದೀನಿ, ಸಾಕ್ಷಿಗೂ ತಂದಿದ್ದೀನಿ. ಯಾಕೋ ಇದನ್ನೆಲ್ಲ ತರಕ್ ಹೋದೆ? ಸಂಡೇ ಸಾಕ್ಷಿ ನೋಡಕ್ ನನ್ನ ಫ್ರೆಂಡ್ ಬರ್ತೇನೆ ಅಂತ ಹೇಳಿಲ್ವಾ? ಇದನ್ನೆಲ್ಲ ನೀವ್ ಹಾಕೊಂಡು ಜಿಗಿ 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 ಅಂತ ಮಿಂಚ್ತಿರ್ಬೇಕು, ಅದಕ್ಕೆ ತಂದೆ. ಅಮ್ಮ ಇಲ್ಲಿ? ಅಮ್ಮ ಮನೇಲಿಲ್ಲ ಕಣ, ಆಸ್ಪತ್ರೆಗೆ ಹೋಗಿದ್ದಾಳೆ. ಹಾಸ್ಪಿಟ್ಲ್ಗ? ಏನಾಯ್ತು? ಬೆಳಗ್ಗೆಲ್ಲ ಚೆನ್ನಾಗೇ ಇದ್ರಲ್ಲ? ಅಮ್ಮಂಗೇನೂ ಆಗಿಲ್ಲ ಕಣೋ. ಮತ್ತೆ ಆರ್ಯಂಗೆ ಆಕ್ಸಿಡೆಂಟ್ ಆಗಿದೆಯಂತೆ. ಸ್ವಲ್ಪ ಹೊತ್ತಿಗೆ ಮುಂಚೆ ಯಾವನೋ ಡಿಕ್ಕಿ ಹೊಡ್ಕೊಂಡು ಹೋಗ್ಬಿಟ್ನಂತೆ. ಆರ್ಯನ್ಗೆ ಆಕ್ಸಿಡೆಂಟ್ ಆಯ್ತಾ? ಅವನಿಗೆ ನಾನು ಆಕ್ಸಿಡೆಂಟ್ ಮಾಡ್ಬೇಕು ಅನ್ಕೊಂಡಿದ್ದೆ, ಅಷ್ಟರಲ್ಲಿ ಯಾರೋ ನಮ್ಮ ಅಣ್ತಮ್ಮ ಆಕ್ಸಿಡೆಂಟ್ ಮಾಡಿದ್ದಾನೆ. ಅವ್ನು ಯಾರು ಅಂತ ಗೊತ್ತಾದ್ರೆ ಅವ್ನ ಬಾಯಿಗೆ ಸ್ವೀಟ್ ಹಾಕಿ, ಆರ್ಯನ್ ಬಾಯಿಗೆ ಅಕ್ಕಿ ಕಾಳು ಹಾಕಿ ಅವನ ಹೆಣ ಹಿಂಗೆ ಎತ್ಕೊಂಡು ಹೋಗ್ತಾ ಇದ್ರೆ ಅದ್ರ ಮುಂದೆ ನಾನು ಹಿಂಗೆ ಡ್ಯಾನ್ಸ್ ಮಾಡ್ತಾ ಇರ್ಬೇಕು. ಏಯ್, ನೀನೇನ್ ಮನುಷ್ಯನ ದೆವ್ವನ? ಆರ್ಯಂಗೆ ಹೀಗಾಯ್ತಲ್ಲ ಅಂತ ಊಟ ತಿಂಡಿ ಕೂಡ ಮಾಡದೆ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಅಲ್ಲಿ ನಿಮ್ಮಮ್ಮ ಅವನ್ನ ಆಸ್ಪತ್ರೆಗೆ ಸೇರಿಸಿ ಆದ್ರೆ ನೀನು ಅವನ ಬಾಯಿಗೆ ಅಕ್ಕಿ ಕಾಳು ಹಾಕ್ತೀನಿ, ಅವನ್ನ ಎತ್ಕೊಂಡು ಹೋಗುವಾಗ ಡ್ಯಾನ್ಸ್ ಮಾಡ್ತೀನಿ ಅಂತ ಅಸಹ್ಯವಾಗಿ ಮಾತಾಡ್ತೀಯಲ್ಲ. ಮನುಷ್ಯತ್ವನೇ ಇಲ್ವೇನೋ ನಿನ್ಗೆ? ಅವ್ನು ಮಾಡಿರೋ ಕೆಲಸಕ್ಕೆ ಇನ್ನೇನ್ ಮಾಡ್ಬೇಕು? ಮನೆ ಕಡೆ ಸತ್ಕಾರ ಮಾಡ್ಬೇಕಾ? ನನ್ನ ಅರೆಸ್ಟ್ ಮಾಡಕ್ ಬಂದಿದ್ದ? ಏನೋ ನಮ್ಮ ಬಾಸಿಗೆ ವಿಷಯ ಗೊತ್ತಾಗಿ ನನ್ನ ರಿಲೀಸ್ ಮಾಡ್ಸಿದ್ರು. ಇಲ್ಲ ಅಂದಿದ್ರೆ ಸ್ಟೇಜ್ನ ಕರ್ಕೊಂಡು ಹೋಗ್ಬಿಟ್ಟು ಸರಿಯಾಗಿ ಗ್ರೂಪಿ ನನ್ನ ಅರ್ಧೋಗ್ರ ಪೋಸ್ಟ್ ಮಾಡ್ಬಿಡ್ತಿದ್ದ. ಅಂತವನ್ನ ಹೋಗಿ ಹೋಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದಾರಲ್ಲ, ಸತ್ರ ಸೈಲಿಂದ ರೋಡಲ್ಲೇ ಬಿಟ್ಬಿಟ್ಟು ಬರ್ಬೇಕಾಯ್ತು. ನೀನೇನಾದ್ರೂ ಅಲ್ಲಿ ಹೋದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅದೇ ಕಣ್ಮುಂದೆ ಆಕ್ಸಿಡೆಂಟ್ ಆಗಿ ಸಾಯ್ತಾ ಬಿದ್ದಿದ್ರು ನೋಡ್ಕೊಂಡು ಸುಮ್ಮನೆ ಇರಕ್ಕಾಗುತ್ತೇನೋ? ರೋಡಲ್ಲಿ ಯಾವನಿಗೂ ಆಕ್ಸಿಡೆಂಟ್ ಆದ್ರೆ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸ್ತಾರೆ. ಅಂತದ್ರಲ್ಲಿ ಆರ್ತಿ ಹೆತ್ತು ಮಗ ಕಣೋ ಅವನು. ಕಣ್ಣು ಮುಂದೆ ಸಾಯ್ತಾ ಬಿದ್ದಿದ್ರು ಸಾಯ್ಲಿ ಅಂತ ಹೋಗಕ್ಕಾಗತ್ತ? ಅವನ್ ಯಾವ ಮಗ ನಿನ್ ಮಗಳಿಗೆ? ಒಂದಿನಾದ್ರೂ ನೋಡಕ್ ಬಂದ? ಅವತ್ ನನ್ಗೆ ಅರೆಸ್ಟ್ ಮಾಡಕ್ ಬಂದಾಗ ಅಮ್ಮ ಅಷ್ಟೆಲ್ಲ ಬೇಡ್ಕೊಂಡ್ರು, ಏನು ಕೇಳ್ದೆ ಹಂಗೆ ಅರೆಸ್ಟ್ ಮಾಡ್ಕೊಂಡು ಹೋದ? ಹುಚ್ಚ ಬಾಯಿ, ನಿನಗ್ ನಾನೇ ಸಪೋರ್ಟ್ ಮಾಡಿ ಮಾಡಿ ಹಾಳು ಮಾಡ್ಬಿಟ್ಟೆ. ದೊಡ್ಡವರು ಅಂದ್ರೆ ಸ್ವಲ್ಪ ಕೂಡ ಮರ್ಯಾದೆ ಇಲ್ಲ ನಿನ್ಗೆ. ಹೋಗಿ ಅಲ್ಲಿ ಗಲಾಟೆ ಮಾಡೋದನ್ನ ಬಿಟ್ಟು ಆರ್ಯನ ಮಾತಾಡ್ಸ್ಕೊಂಡ್ ಬಾ. ಅವನು ಯಾಕೆ ನೋಡ್ಬೇಕು ಅಂತ ಒಂದ್ ಕಾರಣ ಹೇಳು. ನನ್ ಜೊತೆ ಯಾವತ್ತಾರು ತಮ್ಮನ್ ತರ ನಡ್ಕೊಂಡಿದಾನ? ನನ್ ವಿಷಯ ಬಿಟ್ಟಾಕು. ಅಮ್ಮನ್ಗೆ ಯಾವತ್ತಾರು ಮಗನಾಗಿದಾನ ಅಥವಾ ನಿಂಗೆ ಯಾವತ್ತಾರು ಮೊಮ್ಮಗನ್ ತರ ನಡ್ಕೊಂಡಿದಾನ? ಇಲ್ಲ. ಅವನಿಗೆ ಅರ್ಪಿತಾನೆ ಎಲ್ಲ, ನಾವ್ ಯಾರು ಲೆಕ್ಕಕ್ಕಿಲ್ಲ. ಅದೆಲ್ಲ ಹೌದು ಕಣೋ. ಆರ್ತಿ ಆರ್ಯನ ಬಿಟ್ಟು ಬಂದಾಗ ಅವನಿನ್ನು ಕೈಗೂಸು. ಅರ್ಪಿತಾ ಅವನಿಗೆ ಏನೇನ್ ಹೇಳ್ಕೊಟ್ಲು ಅದನ್ನೇ ನಿಜ ಅಂತ ನಂಬ್ಕೊಂಡು ಅವ್ನು ಬೆಳೆದಿದ್ದಾನೆ. ಅದಕ್ಕೆ ಅವನಿಗೆ ನಮ್ಮ ಮೇಲೆ ದ್ವೇಷ ಕಣೋ. 20 ವರ್ಷ ತಾಯಿ ತನ್ನಿಂದ ದೂರ ಇದ್ಲು ಅಂತ ಅವಳ ಮೇಲೆ ಕೋಪ ಅವನಿಗೆ. ನೀನು ತಾಯಿ ಜೊತೆಯಲ್ಲೇ ಇದ್ಕೊಂಡು ಅವಳಿಗೆ ಎಷ್ಟೆಲ್ಲ ನೋವು ಕೊಟ್ಟಿಲ್ಲ. ಆರ್ಯನ್ಗೂ ನನಗೂ ಕಂಪೇರ್ ಮಾಡ್ಬೇಡ ಶೋಭಾ. ಯಾಕೋ ಮಾಡ್ಬಾರ್ದು? ನೀವಿಬ್ರು ನನಗ್ ಮೊಮ್ಮಕ್ಳೆ. ಇವತ್ತಲ್ಲ ನಾಳೆ ಆರ್ಯ ನನ್ನನ್ನು ಅರ್ಥ ಮಾಡ್ಕೋಬಹುದು, ಬದಲಾದ್ರೂ ಆಗ್ಬಹುದು. ಆದ್ರೆ ನೀನು ಬದಲಾಗ್ತೀಯೋ ಇಲ್ವೋ ಅಂತ ಯೋಚನೆ ಆಗಿದೆ ಕಣ ನನ್ಗೆ. ಮುದ್ದಿನ ಮೊಮ್ಮಗ ಅಂತ ಜಾಸ್ತಿ ಸಲಿಗೆ ಕೊಟ್ಟೆ ನಿನಗೆ. ಆದ್ರೆ ಇವತ್ತು ನಮ್ಮ ಮಾತಿಗೆ ಬೆಲೆ ಕೊಡದಿರೋಷ್ಟು ದೊಡ್ಡ ಮನುಷ್ಯ ಆಗ್ಬಿಟ್ಟಿದ್ಯಾ ನೀನು. ನಿನಗೆ ನಿಜವಾಗ್ಲೂ ನನ್ನ ಮೇಲೆ ನಿಮ್ಮಮ್ಮನ ಮೇಲೆ ಪ್ರೀತಿ ಗೌರವ ಅಂತ ಏನಾದ್ರೂ ಇದ್ರೆ ಹೋಗಿ ಆರ್ಯನ ಮಾತಾಡ್ಸು, ಸಮಾಧಾನ ಮಾಡು. ಎಲ್ರಿಗೂ ಸಂತೋಷ ಆಗುತ್ತೆ ಕಣೋ. ದ್ವೇಷ ಬೆಳೆಸೋದನ್ನ ಬಿಟ್ಟು ಪ್ರೀತಿ ಬೆಳೆಸೋದನ್ನ ಕಲಿ. ಅಮ್ಮ, ನೀವು ಮನೆಗೆ ಬಂದ್ಬಿಡಿ. ಡ್ಯಾಡ್, ಅಮ್ಮನ ಮನೆಗೆ ಕರೀರಿ. ಅವ್ರು ಇನ್ನೂ ಯಾಕೆ ಬೇರೆ ಮನೇಲಿರಬೇಕು? ಹ್ಞೂ ಅಮ್ಮ, ಈಗಲೇ ನಮ್ಮ ಜೊತೆನೇ ಮನೆಗೆ ಬಂದ್ಬಿಡಿ. ಇಲ್ಲ ಅಂದರೆ ನಾವೆಲ್ಲರೂ ನಿಮ್ಮ ಮನೆಗೆ ಬಂದಿರ್ತೀವಿ ಅಷ್ಟೇ. ಪ್ಲೀಸ್ ಆರ್ತಿ ಅವರೇ, ನೀವು ಬರಬೇಕು ಅಂತ ನಮ್ಮೆಲ್ರಿಗೂ ಇಷ್ಟ ಇದೆ. ಹೌದು ಆರ್ತಿ, ಈಗೆಲ್ಲ ಸರಿ ಹೋಯ್ತಲ್ಲ. ಆರ್ಯನ್ ಹೇಳ್ದಾಗೆ ನೀನು ಯಾಕೆ ಬೇರೆ ಮನೇಲಿರಬೇಕು? ಬಂದ್ಬಿಡು ಆರ್ತಿ ಮನೆಗೆ.
ನನಗದಕ್ಕೂ ಮುಂಚೆ ಒಂದು ಕೆಲಸ ಇದೆ ಅಮ್ಮ. ಆ ಕೆಲಸನ ಮುಗಿಸ್ಕೊಂಡು ಬರ್ತೀನಿ. ಡೋಂಟ್ ವರಿ, ನಾವೆಲ್ಲರೂ ಸಾಕ್ಷಿ ಮದುವೆಗಿದ್ದೇ ಇರ್ತೀವಿ. ಏನು ಕೆಲಸ ಅಮ್ಮ ಅದು? ಆದಿತ್ಯ ಮನೆಗೆ ಬರೋದಕ್ಕೆ ಮೊದಲು ಒಪ್ಪಬೇಕು. ಅವನು ಒಪ್ಪೋದಾದರೆ ಬರ್ಬೋದು. ನೀನು ಹೇಗೆ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿದ್ಯೋ ಅವನು ಹಾಗೆ ಸೂರ್ಯ ಅವ್ರ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದಾನೆ. ನಿನ್ನ ಹಾಗೆ ಅವನು ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಬರ್ತೀನಿ ಅಂತ ಹೇಳಿದ್ರೆ ನಾವೆಲ್ಲರೂ ಬರ್ತೀವಿ. ಆದಿತ್ಯನ ಹತ್ರ ಬೇಕಾದ್ರೆ ನಾನು ಮಾತಾಡ್ತೀನಿ ಆರ್ತಿ ಅವರೇ. ಈಗ ಬೇಡ ಸೂರ್ಯವ್ರೆ, ಸಮಯ ಬಂದಾಗ ನಾನೇ ಹೇಳ್ತೀನಿ. ಆದರೆ ಈ ಸಂಡೇ ನೀವು ನಮ್ಮ ಮನೆಗೆ ಬರಲೇಬೇಕಮ್ಮ. ಪ್ಲೀಸ್, ಮಿಸ್ ಮಾಡೋ ಹಾಗಿಲ್ಲ. ಏನು ವಿಶೇಷ? ಅವತ್ತು ಸಾಕ್ಷಿ ನೋಡೋಕ್ಕೆ ನನ್ನ ಫ್ರೆಂಡ್ ಒಬ್ಬ ಮನೆಗೆ ಬರ್ತಿದ್ದಾನೆ. ನೀವು ಅವತ್ತು ಇರಲೇಬೇಕಾಗುತ್ತೆ. ಪ್ಲೀಸ್, ಆಗಲ್ಲ ಅನ್ಬೇಡಿ. ಅಲ್ಲ, ಪ್ಲೀಸ್ ಆರ್ತಿ ಅವರೇ, ನೀವು ಅವತ್ತು ಇರಲೇಬೇಕು. ನೀವಿಲ್ಲ ಅಂದರೆ ಆ ಕಾರ್ಯಕ್ರಮ ನಡೆಯಲ್ಲ. ಸರಿ, ಬರ್ತೀನಿ. ಭಾನುವಾರ ಬರ್ತೀನಿ. ಹುಷಾರು. ಸರಿ ಅಮ್ಮ, ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಬರ್ತೀನಿ ಆರ್ತಿ ಅವರೇ. ಬಾಯ್ ಅಮ್ಮ. ಬಾಯ್. ಆದಷ್ಟು ಬೇಗ ನೀನು ಆದಿತ್ಯ ಇಬ್ರು ಮನೆಗೆ ಬರೋ ಹಾಗಾಗ್ಲಿ. ಬರ್ತೀವಿ ಅಮ್ಮ. ಈಗ ದೊಡ್ಡ ವಾರೇ ನಡೆಯುತ್ತೆ. ಆರ್ತಿ ನಮ್ಮ ಮನೆಗೆ ಬರೋದು ಕ್ಯಾನ್ಸಲ್ ಆಗುತ್ತೆ. ಆಹಾ, ಏನು ಟೈಮಿಂಗು ಆದಿತ್ಯ ನಿಂದು. ಅದೇ ಏನು ಮಾತಾಡೋಕೆ ಹೋಗ್ಬೇಡ ಕಣೋ ಪ್ಲೀಸ್. ಇವತ್ತು ನನ್ನ ತಡಿಬೇಡಮ್ಮ. 20 ವರ್ಷದಿಂದ ನಾನು ಎದೆ ಒಳಗೆ ಇಟ್ಕೊಂಡು ಒದ್ದಾಡ್ತಾ ಇದ್ದೀನಿ. ಇವತ್ತಿದ್ನ ಹೊರಗೆ ಹಾಕಲೇಬೇಕು. ಅದೇ ಏನು ಮಾತಾಡೋಕೆ ಹೋಗ್ಬೇಡ ಕಣೋ ಪ್ಲೀಸ್. ಇವತ್ತು ನನ್ನ ತಡಿಬೇಡಮ್ಮ. 20 ವರ್ಷದಿಂದ ನಾನು ಎದೆ ಒಳಗೆ ಇಟ್ಕೊಂಡು ಒದ್ದಾಡ್ತಾ ಇದ್ದೀನಿ. ಇವತ್ತಿದ್ನ ಹೊರಗೆ ಹಾಕಲೇಬೇಕು. Take care, brother. ಥ್ಯಾಂಕ್ಸ್ ಬ್ರದರ್. ಹಾಯ್ ಸಾಕ್ಷಿ. ಹಾಯ್ ರಂಜಿತ್, ಎಲ್ಲಿದ್ದೀರಾ? ಅದೇ ನಿಮ್ಮನ್ನ ನೋಡಕ್ಕೆ ಅಂತಾನೆ ಹೊರಟಿದ್ದೆ. ನಾನೀಗ ಮನೇಲೇ ಇದ್ದೀನಿ. ನನ್ನ ತಮ್ಮಂಗೆ ಆಕ್ಸಿಡೆಂಟ್ ಆಗಿರೋದು ನೆನಪಿದೆ ತಾನೆ? ಗೊತ್ತು ರೀ. ನಿಮ್ಮ ತಮ್ಮನ ನೋಡೋ ನೆಪದಲ್ಲಿ ನಿಮ್ಮನ್ನ ನೋಡೋಣ ಅಂತ ಬರ್ತಿದ್ದೆ. ಸರಿ, ನಿಮ್ಮ ತಮ್ಮ ಹೇಗಿದ್ದಾರೆ ಇವಾಗ? ಈಗ ಸ್ವಲ್ಪ ಚೇತರಿಸ್ಕೊಂಡಿದ್ದಾನೆ. ಕೈಗೆ ತಲೆಗೆ ಸ್ವಲ್ಪ ಜಾಸ್ತಿ ಪೆಟ್ಟಾಗಿತ್ತು.
ಆಕ್ಸಿಡೆಂಟ್ ಮಾಡಿದ್ದು ಯಾರು ಅಂತೇನಾದರೂ ಗೊತ್ತಾಯ್ತಾ? ಇಲ್ಲ ರಂಜಿತ್, ಆಕ್ಸಿಡೆಂಟ್ ಮಾಡಿದವ್ರು ಯಾರು ಅಂತ ಇನ್ನೂ ಗೊತ್ತಾಗಿಲ್ಲ. ಆದರೆ ಒಂದಂತೂ ಸತ್ಯ, ಆಕ್ಸಿಡೆಂಟ್ ಮಾಡಿದವನು ಖಂಡಿತ ಉದ್ಧಾರ ಆಗಲ್ಲ. ಅವನಿಗೂ ಹೀಗೆ ಆಕ್ಸಿಡೆಂಟ್ ಆಗಿ ಸ್ಪಾಟ್ನಲ್ಲೇ ಸಾಯ್ತಾನೆ. ಎಸ್ ಸಾಕ್ಷಿ, ನಾನು ಇವಾಗ ಹಾಸ್ಪಿಟ್ಲ್ ಕಡೆನೇ ಬರ್ತಾ ಇದ್ದೀನಿ. ವಾರ್ಡ್ ನಂಬರ್ ಏನು ಅಂದರೆ? ಆರ್ಯನ್ಗೆ ಡಿಸ್ಚಾರ್ಜ್ ಆಯಿತು, ಮನೆಗೆ ಕರ್ಕೊಂಡು ಬಂದಿದ್ದೀವಿ. ಓ, ಮತ್ತೇನು ಮಾಡಲಿ ಇವಾಗ? ಆರ್ಯನ್ ಮೀಟ್ ಮಾಡೋಕ್ಕಾಗಲ್ವಲ್ಲ? ಯಾಕಾಗಲ್ಲ, ಮನೆಗೆ ಬನ್ನಿ, ಇಲ್ಲೇ ಆರ್ಯನ್ನ ನೋಡಿ ಮಾತಾಡಿಸ್ಕೊಂಡು ಹೋಗ್ಬೋದು. ಮನೆಗೆ ಬಂದರೆ ಡ್ಯಾಡಿನೂ ಮೀಟ್ ಮಾಡ್ದಾಗತ್ತಲ್ವಾ? ಬನ್ನಿ ಪ್ಲೀಸ್. ಓಕೆ, ಮನೇಲಿ ಯಾರ್ಯಾರಿದ್ದೀರಾ? ಅಜ್ಜಿ ದೇವಸ್ಥಾನಕ್ಕೆ ಹೋಗಿದ್ದಾರೆ. ನಾನು, ಆರ್ಯ, ಡ್ಯಾಡಿ, ಅರ್ಪಿತಾ ಆಂಟಿ ಇದ್ದೀವಿ. ಡ್ಯಾಡಿನ ಮೀಟ್ ಮಾಡೋದಕ್ಕೆ ನರ್ವಸ್ ಆಗಿದ್ದೀರಾ? ಇಲ್ಲ ಹಾಗೇನಿಲ್ಲ. ಮತ್ತೆ ಬನ್ನಿ ಮನೆಗೆ. ನಿಮ್ಮ ಭಾವಿ ಭಾವನ್ನ ಇಬ್ಬರನ್ನು ಮೀಟ್ ಮಾಡಿದಾಗ ಆಗುತ್ತೆ. ಓಕೆ, ಇನ್ನು 20 ನಿಮಿಷದಲ್ಲಿ ಅಲ್ಲಿರ್ತೀನಿ ನಾನು. ಓಕೆ, ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಈ ಟೈಮ್ನಲ್ಲಿ ನನ್ನ ಭಾವಿ ಭಾವನ್ನ ಮೀಟ್ ಆಗೋದು ತುಂಬ ಇಂಪಾರ್ಟೆಂಟ್. ಇದು ನನ್ನ ಸಾಕ್ಷಿ ಮದುವೆಗೆ ಖಂಡಿತ ಹೆಲ್ಪ್ ಆಗುತ್ತೆ. ಎಸ್, ಆರ್ಯ, ಏನು ಬೇಕು? ಆರ್ತಿ ಅಮ್ಮನ ಫೋಟೋ ತಂದು ಕೊಡ್ತೀರಾ ಪ್ಲೀಸ್ ಡ್ಯಾಡ್? ಸರಿ ಕಣ. ತಗೋ ಆರ್ಯ. ಈಗ ಹೇಗಿದೆ ನೋವು? ಆರ್ತಿ ಅಮ್ಮನ ಮುಖ ನೋಡ್ತಾ ನನ್ನ ನೋವೆಲ್ಲ ಮರ್ತೋಯ್ತು ಸಾಕ್ಷಿ. ಇವ್ರ ನಗುವಲ್ಲಿ ನೋವು ಹೋಗಿಸೋ ಶಕ್ತಿ ಇದೆ. ಇಂಥ ಅಮ್ಮನ ಮೇಲೆ ಅನುಮಾನ ಪಡೋಕ್ಕೆ ನಿಮಗೆ ಹೇಗೆ ಮನ್ಸು ಬಂತು ಡ್ಯಾಡ್? ಯಾಕೆ ಅನುಮಾನ ಪಟ್ಟು ಇವ್ರು ನಮ್ಮ ಮನೆಯಿಂದ ಕಳಿಸ್ಬಿಟ್ರಿ? ಅವಾಗ ನನಗೆ ಏನಾಗುತ್ತೋ ಗೊತ್ತಿಲ್ಲ ಆರ್ಯ. ನಾನು ಮಾಡಿದ ಅದೊಂದು ತಪ್ಪಿಗೆ ನನ್ನನ್ನು ನಾನು ಕ್ಷಮಿಸ್ಕೊಳ್ಳೋಕ್ಕಾಗದೆ 20 ವರ್ಷ ಕೊರಗಿದ್ದೀನಿ. ಅದೆಲ್ಲ ನನ್ನ ನೋವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಆರ್ತಿಯವ್ರನ್ನ ಫೋಟೋ ನೋಡ್ತಾ ಇದ್ದೆ. ಅದಾದಮೇಲೂ ನಿಮ್ಮ ತಪ್ಪನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಇಷ್ಟು ವರ್ಷ ತಗೊಳ್ಬಾರ್ದಿತ್ತು ಡ್ಯಾಡ್. ಪಾಪ ಎಷ್ಟು ಒಳ್ಳೆಯವ್ರವರು. ಮಾಡದೇ ಇರೋ ತಪ್ಪಿಗೆ ಅವ್ರು ಎಷ್ಟು ಕಣ್ಣೀರು ಹಾಕಿರ್ಬೋದು ಡ್ಯಾಡ್. ಹೌದು ಆರ್ಯ, ಡ್ಯಾಡಿ ಆಮೇಲೆ ಆರ್ತಿ ಅಮ್ಮನ ತುಂಬ ಹುಡ್ಕಿದ್ರು. ಆದರೆ ಅವರು ಆ ಮನೆ ಖಾಲಿ ಮಾಡಿ ಬೇರೆ ಮನೆಗೆ ಹೋಗ್ಬಿಟ್ಟಿದ್ರು. ಅವ್ರು ಎಲ್ಲಿದ್ದಾರೆ ಏನು ಒಂದು ಗೊತ್ತಾಗ್ಲಿಲ್ಲ. ಆದಿತ್ಯ ಆರ್ತಿ ಅಮ್ಮ ನನ್ನ ಬರ್ತ್ಡೇಗೆ ವಿಶ್ ಮಾಡಿ ಬೊಕ್ಕೆ ಕಳಿಸ್ದಾಗ್ಲೇ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗಿದ್ದು. ಇಷ್ಟು ವರ್ಷ ಇವ್ರು ಇಳ್ದಾಗ ನಾವು ಕಳೆದ್ಬಿಟ್ವಿ ಸಾಕ್ಷಿ. ಒಂಚೂರು ಮಿಸ್ ಆದರೂ ಜೀವನ ಪರ್ಯಂತ ಇವ್ರನ್ನ ದ್ವೇಷಿಸ್ತಾನೆ ಇದ್ದೆ. ಈಗೆಲ್ಲ ಸರಿ ಹೋಯ್ತಲ್ವಾ? ಆರ್ತಿ ಅವ್ರ ಜೊತೆ ನೀನು ಕಾಂಪ್ರಮೈಸ್ ಮಾಡ್ಕೊಂಡಾಯ್ತು. ಇನ್ನಿನ ಅವ್ರನ್ನ ಮಿಸ್ ಮಾಡ್ಕೊಳ್ಳೋದು ಬೇಡ. ಆದಷ್ಟು ಬೇಗ ಅವ್ರನ್ನ ಇಲ್ಲಿ ಕರೆಸ್ಕೊಳ್ಳಿ. ಅದಕ್ಕಿಂತ ಮುಂಚೆ ಸಾಕ್ಷಿ ಮದುವೆ ಫಿಕ್ಸ್ ಆಗ್ಬೇಕು ಡ್ಯಾಡ್. ಅದಕ್ಕೇನೋ ಭಾನುವಾರ ನಿನ್ನ ಫ್ರೆಂಡ್ ಕಾರ್ತಿಕ್ನ ಬರೋಕೆ ಹೇಳಿದ್ಯಲ್ವಾ? ಅವ್ರನ್ನ ಸಾಕ್ಷಿ ಒಪ್ಕೊಂಡ್ರೆ ಯಾವ ಪ್ರಾಬ್ಲಮ್ಮೂ ಇಲ್ಲ. ಕರೆಕ್ಟಾಗಿ ಹೇಳಿದ್ರಿ ಅರ್ಪಿತಾ ಆಂಟಿ. ಆಂಟಿನಾ? ನನಗೆ ಗೊತ್ತು ಅರ್ಪಿತಾ ಆಂಟಿ, ನಿಮ್ಮನ್ನು ಆಂಟಿ ಅಂತ ಕರೆದ್ರೆ ನಿಮಗೆ ಶಾಕ್ ಆಗುತ್ತೆ ಅಂತ. ಆದರೆ ನೀವು ನಿಜ ಒಪ್ಕೊಳ್ಳೇಬೇಕು. ನನ್ನಮ್ಮ ನೀವಲ್ಲ, ಆರ್ತಿ ಅಮ್ಮ. ನಾನು ಆರ್ತಿ ಅಮ್ಮನ ಮೇಲೆ ದ್ವೇಷ ಬೆಳೆಸೋದಕ್ಕೆ ನೀವೇ ಕಾರಣ. ಏನು ಹೇಳ್ತಿದ್ಯಾ ಆರ್ಯ? ನಾನು ನಿನಗೆ ನನಗೆಲ್ಲ ಗೊತ್ತಾಗಿದೆ ಅರ್ಪಿತಾ ಆಂಟಿ. ಇನ್ನು ನನ್ನನ್ನು ನಂಬ್ಸಕ್ಕೆ ಬರಬೇಡಿ. ನಾನು ಚಿಕ್ಕವನಿದ್ದಾಗ ಆರ್ತಿ ಅವ್ರ ಬಗ್ಗೆ ಸಿಟ್ಟು ಬರೋವಾಗ ಮಾಡಿದ್ರಿ. ಅವರೊಬ್ರು ಕೆಟ್ಟ ತಾಯಿ, ಅವ್ರು ನನ್ನ ಬಿಟ್ಟೋದ್ರು ಅಂತ ನಂಬಿಸಿದ್ರಿ. ಅದು ನಿಜ ಅಲ್ವಾ ಆರ್ಯ? ನೀವು ನನಗೆ ಅರ್ಧ ಸತ್ಯ ಮಾತ್ರ ಹೇಳ್ತಾ ಬಂದ್ರಿ, ಪೂರ್ತಿ ಸತ್ಯ ನನಗೆ ಯಾವತ್ತೂ ಹೇಳಿಲ್ಲ. ಅವತ್ತು ಆರ್ತಿ ಅಮ್ಮ ಮನೆ ಬಿಟ್ಟು ಹೋಗ್ಬೇಕಾದ್ರೆ ಅವ್ರ ಅನಿವಾರ್ಯತೆ ಏನಿತ್ತು, ಡ್ಯಾಡ್ ಜೊತೆ ಯಾಕೆ ಜಗಳ ಆಡಿದ್ರು, ನನ್ನನ್ನು ಯಾಕೆ ಇಲ್ಲಿ ಬಿಟ್ಟೋದ್ರು ಅಂತ ನೀವು ಯಾವತ್ತೂ ಹೇಳಿಲ್ಲ ನನಗೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಅವ್ರ ಮನೆ ಬಿಟ್ಟು ಹೋಗೋದ್ರಿಂದ ನಿಮ್ಮ ಕೈವಾಡ ಇತ್ತು ಅಂತ ನೀವು ಯಾವತ್ತೂ ನನಗೆ ಹೇಳಿಲ್ಲ. ರಾಕಿ ಚಿಕ್ಕಮ್ಮನ ಜೊತೆ ಸೇರ್ಕೊಂಡು ಆರ್ತಿ ಅಮ್ಮನ ಮನೆಯಿಂದ ಆಚೆ ಹಾಕಕ್ಕೆ ಪ್ಲಾನ್ ಮಾಡಿದ್ರಿ. ಜೊತೆಗೆ ಡ್ಯಾಡನ್ ಮದುವೆ ಆಗಿ ಈ ಮನೆ ಎಲ್ಲ ನಿಮ್ಮ ಕೈಗೆ ತಗೊಳ್ಬೇಕು ಅಂತ ಪ್ಲಾನ್ ಮಾಡಿದ್ರಿ. ಇದನ್ನೆಲ್ಲ ನಂಗೆ ಹೇಳಲೇ ಇಲ್ಲ. ಅಷ್ಟು ಸಾಲದು ಅಂತ ಮೊನ್ನೆ
ನಾನು ನಿಮ್ಮ ಜೊತೆ ಮನೆ ಬಿಟ್ಟು ಬರೋವಾಗ ಮಾಡಿ ಡ್ಯಾಡಿನ ಬ್ಲ್ಯಾಕ್ ಮೇಲ್ ಮಾಡಕ್ಕೆ ನೋಡಿದ್ರಿ, ಹೌದು ತಾನೇ? ಈಗಲೂ ನಿಮ್ಮ ತಲೆಯಲ್ಲಿ ಆರ್ತಿ ಅಮ್ಮ ಮನೆಗೆ ಬರೋದನ್ನ ಹೇಗೆ ತಡಿಬೇಕು ಅಂತ ಓಡ್ತಿದೆ. ಬಿಟ್ಬಿಡಿ ಆಂಟಿ, ನೀವು ಮಾಡಿರೋ ಕೆಲಸಕ್ಕೆ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕ್ಸ್ಬೇಕು, ಇಲ್ಲಾಂದ್ರೆ ಕತ್ತಿಡ್ದು ಆಚೆ ದಬ್ಬಬೇಕು. ಈಗಲಾದರೂ ಈ ಮನೆಯಲ್ಲಿ ನಿನ್ನ ಸ್ಥಾನ ಏನು ಅಂತ ಅರ್ಥ ಆಯ್ತಾ ಅರ್ಪಿತಾ? ನೀನು ನನ್ನ ಮಗನನ್ನು ನನ್ನಿಂದ ಆರ್ತಿಯವರಿಂದ ದೂರ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಇನ್ಮೇಲಾದರೂ ಈ ಮನೆ ಹಾಳು ಬುದ್ಧಿನ ಬಿಟ್ಟು ಒಳ್ಳೆ ದಾರಿ ಕಡೆ ಹೋಗು. ಈ ತರ ಇನ್ನೊಬ್ರು ಮನೆನ ಒಡೆಯೋದ್ ಬಿಟ್ಟು ನೀವು ಬೇರೆ ಮನೆ ಮಾಡ್ಕೊಂಡು ಸಂಸಾರ ಮಾಡಿ, ನಿಮಗೂ ಒಳ್ಳೇದಾಗತ್ತೆ. ಆರ್ಯ, ಇಷ್ಟು ವರ್ಷ ಈ ಮನೇಲಿದ್ದೀನಿ, ಹೀಗೆ ದಿಢೀರಂತ ಮನೆ ಬಿಟ್ಟು ಹೋಗಿದ್ರೆ ಎಲ್ಲಿಗೆ ಹೋಗ್ಲೋ? ಪ್ಲೀಸ್, ಸಾಕ್ಷಿ ಮದುವೆ ಆಗೋರ್ಗಾದ್ರೂ ನಾನು ಈ ಮನೇಲಿ ಇರ್ತೀನಿ ಕಣೋ. ಸರಿ, ಹಾಯ್ ರಂಜಿತ್, ಹಾಯ್. ಬನ್ನಿ. ಒಂದು ನಿಮಿಷ ನೋಡಿ, ನಮ್ಮ ಲವ್ ವಿಷಯ ಡ್ಯಾಡಿಗೆ ಗೊತ್ತಿಲ್ಲ. ಆರ್ತಿ ಅಮ್ಮ ನಿಮ್ಮ ಬಗ್ಗೆ ನನಗೆ ಹೇಳಿದ್ದಾರೆ. ನಮ್ಮಿಬ್ರಿಗೂ ಅಷ್ಟೇ ಗೊತ್ತಿರೋದು. ಓಕೆ ಡ್ಯಾಡ್? ಡ್ಯಾಡ್ ಏನು ಸಾಕ್ಷಿ? ಓ ರಂಜಿತ್, ಪ್ಲೀಸ್ ಕಮ್. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮನ್ನ ನಿಮ್ಮ ಸ್ಕೂಲ್ ಪ್ರೋಗ್ರಾಮ್ನಲ್ಲಿ ಮೀಟ್ ಮಾಡಿದ್ದೆ. ಹೌದು ಸರ್. ಆರ್ತಿ ಮೇಡಮ್ ನನ್ನ ಬಗ್ಗೆ ನಿಮ್ಮ ಹತ್ರ ಮಾತಾಡಿದಾರಾ ಸರ್? ಹಾಂ, ಮಾತಾಡಿದ್ದಾರೆ. ಡ್ಯಾಡ್, ಅದೆಲ್ಲ ಆಮೇಲೆ ಮಾತಾಡೋಣ. ಈಗ ಇವರು ಆರ್ಯನ್ನ ನೋಡೋಕ್ಕೆ ಅಂತ ಬಂದಿರೋದು. ಓಹ್ ಹೌದಾ? ಪ್ಲೀಸ್ ಬನ್ನಿ. ಬನ್ನಿ. ಹಾಯ್ ಆರ್ಯನ್, ಗೆಟ್ ವೆಲ್ ಸೂನ್. ಆರ್ಯ, ಇವರು ಇವ್ರು ಯಾರು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಓ ಕರೆಕ್ಟ್. ಇವ್ರ ಸ್ಕೂಲ್ ಮೇಲೆ ಯಾರೋ ಕಂಪ್ಲೇಂಟ್ ಮಾಡಿದ್ರು ಅಂತ ನೀನು ಅವ್ರ ಸ್ಕೂಲಿಗೆ ಹೋಗಿದ್ದೆ ಅಲ್ಲ? ಆಗ ನೀವಿಬ್ರು ಮೀಟ್ ಮಾಡಿದ್ದೀರಾ ಅನ್ಸುತ್ತೆ. ಹೌದು ಸಾಕ್ಷಿ ಅವರೇ, ಅವಾಗ ಮೀಟ್ ಮಾಡಿದ್ವಿ. ಆದರೆ ಮೀಟ್ ಮಾಡಿದ ಸಂದರ್ಭ ಪ್ಲೆಸೆಂಟ್ ಆಗಿರಲಿಲ್ಲ ಅಷ್ಟೇ. ಇವಾಗ ಹೇಗಿದ್ದೀರಾ ಆರ್ಯನ್? ಪರವಾಗಿಲ್ಲ. ನಿಮಗೆ ನನ್ನ ಮೇಲೆ ಇನ್ನೂ ಕೋಪ ಹೋಗಿಲ್ಲ ಅನ್ಸುತ್ತೆ. ನೀವು ತಪ್ಪು ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ರೆ ಬೇಜಾರಾಗೋದು ಸಹಜ ಅಲ್ವಾ? ಅನ್ಯಾಯವಾಗಿ ನಿಮ್ಮಿಂದ ನನ್ನ ತಾಯಿನೂ ಬೈದ್ಬಿಟ್ಟೆ ಅವತ್ತು. ನಿಮ್ಮ ಸ್ಕೂಲಲ್ಲಿ ಮಕ್ಕಳನ್ನ ಇಲ್ಟ್ರೇಟ್ ಮಾಡದೇ ಇದ್ದಿದ್ರೆ ನಾನು ಅಲ್ಲಿ ಬರೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಆಗ ನಿಮ್ಮ ಹತ್ರ ನಮ್ಮ ತಾಯಿ ಹತ್ರ ಮಿಸ್ಬಿಹೇವ್ ಮಾಡೋಕ್ಕೆ ಚಾನ್ಸ್ ಸಿಗ್ತಿರ್ಲಿಲ್ಲ. ಫೀಸ್ ಕಟ್ಟಿಲ್ಲ ಅಂದರೆ ಪೇರೆಂಟ್ಸ್ನ ಕರೆದು ಮಾತಾಡಿಸ್ಬೇಕು, ಅದ್ರ ಬದಲು ಮಕ್ಳನ್ನ ಪನಿಷ್ ಮಾಡೋದ? ಹೌದಾ ರಂಜಿತ್? ನಿಮ್ಮ ಸ್ಕೂಲಲ್ಲಿ ಮಕ್ಕಳಿಗೆ ಹಾಗೆಲ್ಲ ಪನಿಷ್ ಮಾಡ್ತೀರಾ? ವೆರಿ ಬ್ಯಾಡ್. ಹೋಲ್ಡ್ ಆನ್. ಈ ಥರ ಅಕ್ಕ ತಮ್ಮ ಇಬ್ಬರು ಒಟ್ಟಿಗೆ ಅಟ್ಯಾಕ್ ಮಾಡಿದ್ರೆ ಏನು ಹೇಳಲಿ ನಾನು? ಲೆಟ್ ಮೀ ಎಕ್ಸ್ಪ್ಲೈನ್ ದಿಸ್. ನೋಡಿ, ನಮ್ಮ ಸ್ಕೂಲಲ್ಲಿ ಫೀಸ್ ಕಟ್ತಿರೋ ಮಕ್ಕಳನ್ನ ಬಿಸ್ತಲ್ಲಿ ನಿಲ್ಲಿಸಿ ಪನಿಷ್ಮೆಂಟ್ ಕೊಡಿ ಅಂತ ಯಾವ ಟೀಚರ್ಸ್ಗೂ ಹೇಳಿಲ್ಲ ನಾನು. ಆ ಥರ ಪನಿಷ್ಮೆಂಟ್ ಕೊಟ್ಟು ಟೀಚರು ನಮ್ಮ ಸ್ಕೂಲ್ಗೆ ಹೊಸಬ್ರು. ಇನ್ಫ್ಯಾಕ್ಟ್ ಈ ಥರ ಆಗಿದೆ ಅಂತ ನನಗೆ ಗೊತ್ತಾಗಿದ್ದೆ ನೀವು ನಮ್ಮ ಸ್ಕೂಲ್ಗೆ ಬರೋಕ್ಕೆ 10 ನಿಮಿಷ ಮುಂಚೆ. ಮತ್ತೆ ಆ ಮಗು ತಂದೆ ಮೇಲೆ ಕೈ ಮಾಡಿದ್ದು ನಿಜ ತಾನೇ? ಅದು ಸರಿ ಅನ್ಸುತ್ತಾ ನಿಮಗೆ? ಇಲ್ಲೂ ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಷ್ಟೇ. ನಾನು ಅವ್ರಿಗೆ ಹೊಡೆದಿಲ್ಲ, ಜಸ್ಟ್ ಪುಷ್ ಮಾಡಿದೆ ಅಷ್ಟೇ. ಆದರೆ ಅವ್ರು ನಿಮ್ಮ ಹತ್ರ ಹೇಳುವಾಗ ಬೇರೆ ಥರ ಹೇಳಿದ್ದಾರೆ. ನೀವು ಅವತ್ತು ನಮ್ಮ ಸ್ಕೂಲಿಗೆ ಬಂದಾಗ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡೋಣ ಅಂತಂದರೆ ನೀವು ಅದಕ್ಕೆ ಅವಕಾಶನೇ ಕೊಡಲಿಲ್ಲ. ಲೆಟ್ ಮೀ ಎಕ್ಸ್ಪ್ಲೈನ್ ನಾವು. ಅದೇನಾಯಿತು ಅಂದರೆ, ಆ ಮನುಷ್ಯ 3-4 ತಿಂಗಳಿಂದ ಫೀಸ್ ಕಟ್ಟಿರಲಿಲ್ಲ. ಅವ್ರಿಗೆ ಆಲ್ರೆಡಿ 2 ಸಲ ವಾರ್ನ್ ಮಾಡಿದ್ದೆ, ಆದರೂ ಕಟ್ಟಿರಲಿಲ್ಲ. ಅದಕ್ಕೆ ಅವ್ರನ್ನ ಬರೋಕ್ಕೆ ಹೇಳಿದ್ದೆ. ಆದರೆ ಅಷ್ಟರಲ್ಲಿ ನಮ್ಮ ಸ್ಕೂಲ್ ಟೀಚರು ಆ ಮಗುನ ಬಿಸ್ತಂದು ನಿಲ್ಲಿಸಿ ಅದು ಪ್ರೆಗ್ನೆಂಟ್ ಬಿದ್ದಿದೆ. ಮಗುನ ಹಾಸ್ಪಿಟ್ಲಿಗೆ ಸೇರಿಸೋ ಅಷ್ಟರಲ್ಲಿ ಈ ಮನುಷ್ಯ ನನ್ನ ಹತ್ರ ಬಂದು ಜಗಳ ಆಡಿ ಕಾಲರ್ ಪಟ್ಟಿ ಇಟ್ಕೊಳಕ್ಕೆ ಬಂದ. ಅದಕ್ಕೆ ಜಸ್ಟ್ ಪುಷ್ ಮಾಡಿದೆ ಅಷ್ಟೇ. ಆದರೆ ಅವ್ನು ನಿಮ್ಮ ಹತ್ರ ಬಂದು ನಾನು ಹೊಡೆದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾನೆ.
ನಾನೇನು ಮಾಡಲಿ ಹೇಳಿ? ಓ ಐ ಆಮ್ ಸಾರಿ, ಇದರಲ್ಲಿ ನಂದು ತಪ್ಪಿದೆ. ವಿಷಯನ ಸರಿ ವಿಚಾರಿಸ್ದೆ ನಿಮ್ಮ ಮೇಲೆ ನನ್ನ ತಾಯಿ ಮೇಲೆ ರ್ಯಾಶಾಗಿ ಬಿಹೇವ್ ಮಾಡಿಬಿಟ್ಟೆ. ಐ ಆಮ್ ಸಾರಿ. ಹೋಗ್ಲಿ ಬಿಡಿ ಆರ್ಯನ್, ನಿಮಗೆ ನನ್ನ ಬಗ್ಗೆ ಇದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೋಯ್ತಲ್ಲ, ನನಗೆ ಅದೇ ಸಮಾಧಾನ. ನೀವಿಬ್ರು ಫ್ರೆಂಡ್ಸ್ ಆದ್ರಲ್ಲ, ಅದೇ ನನಗೆ ಸಂತೋಷ. ನನಗೆ ಆಕ್ಸಿಡೆಂಟ್ ಆಗಿರೋ ವಿಷಯ ನಿಮಗೆ ಯಾರು ಹೇಳಿದ್ದು? ನಿನಗೆ ಆಕ್ಸಿಡೆಂಟ್ ಮಾಡಿಸಿದ್ದೆ ನಾನು. ನನಗೆ ಯಾರಾದರೂ ಯಾಕೆ ಹೇಳಬೇಕು? ದಡ್ಡ. ನಾನೇ ಹೇಳಿದ್ದು. ನೀನು ಹೇಳ್ದ್ಯಾ? ನೀನೇ ಇವ್ರಿಗೆ ಪರಿಚಯ? ಅದು ಆರ್ತಿ ಅಮ್ಮ ಇವ್ರ ಸ್ಕೂಲಲ್ಲೇ ಅಲ್ವಾ ವರ್ಕ್ ಮಾಡೋದು. ಆರ್ತಿ ಮೇಡಮ್ ನಮ್ಮ ಸ್ಕೂಲಲ್ವಾ ಕೆಲಸ ಮಾಡೋದು? ನಿಮ್ಗೆ ಆಕ್ಸಿಡೆಂಟ್ ಆಗಿರೋ ವಿಷಯ ಅವ್ರು ಹೇಳಿದ್ರು ನನಗೆ. ನಿಮ್ಮ ನೋಡಬೇಕು ಅಂದೆ, ಅದಕ್ಕೆ ಅವರು ಸಾಕ್ಷಿ ಅವ್ರ ನಂಬರ್ ಕೊಟ್ಟರು. ಓಕೆ. ಸಾರಿ, ನಾನು ನಿಮ್ಗೆ ಡಿಸ್ಟರ್ಬ್ ಮಾಡ್ತೀನಿ ಏನು ಕಾಣುತ್ತೆ. ನೀವು ರೆಸ್ಟ್ ತಗೋಬೇಕು. ಸರಿ, ನಾನು ಹೊರಡ್ತೀನಿ. ಗೆಟ್ ಕಳಿಸು. ಥ್ಯಾಂಕ್ ಯು ರಂಜಿತ್. ಸಾಕ್ಷಿ, ಅರ್ಪಿತಾ ಆಂಟಿಗೆ ಹೇಳಿ ಅವ್ರಿಗೊಂದು ಕಾಫಿ ಕೊಡಿಸು. ಹಾಂ ಸರಿ. ಓಕೆ, ಬಾಯ್. ಬನ್ನಿ ರಂಜಿತ್. ಬಾಯ್.